ನನ್ನ ಹೆಸರು ಉಮೇಶ್ ಅಂತ. ನಾನು ಆಲ್ರೆಡಿ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಫೋಟೋಗ್ರಫಿ ಅಂತಂದರೆ ನಾನು ಜಸ್ಟ್ ಕ್ಯಾಪ್ಚರ್ ಮಾಡೋದು, ಹಾಗೆ ಕಸ್ಟಮರಿಗೆ ಬೇಸಿಕ್ಕಾಗಿ ಎಡಿಟ್ ಮಾಡಿಬಿಡೋದು ಅಂದ್ಕೊಂಡಿದ್ದೆ. ಬಟ್ ಫೋಟೋಗ್ರಫಿ ಅಂತಂದರೆ ಅದಕ್ಕೆ ಮೇಯ್ನ್ ತಿಳ್ಕೊಬೇಕಾಗಿರೋದು ಎಡಿಟಿಂಗು. ಎಡಿಟಿಂಗ್ನ ತಿಳ್ಕೊಬೇಕಂತ ನನಗೆ ಅನ್ನಿಸ್ದಾಗ ನಾನು ಅಡ್ವಾನ್ಸ್ ಲೆವೆಲ್ ಅಪ್ಡೇಟ್ ಆಗಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿತ್ತು. ಅಡ್ವಾನ್ಸ್ ಲೆವೆಲ್ ಅಪ್ಡೇಟ್ ಆಗಬೇಕಂದ್ರೆ ನಾನು ಎಡಿಟಿಂಗ್ ಕಲೀಲೇಬೇಕು. ಈಗ ಅನ್ಕೋದಿರ್ತಾರೆ ಎಡಿಟಿಂಗ್ ಅಂತ ಹೇಳಿದ್ರೆ ಮೊಬೈಲಲ್ಲಿ ಮಾಡೋದು, ಚಿಕ್ಕಪುಟ್ಟದು, ಅದನ್ನೇ ಎಡಿಟಿಂಗ್ ಅಂತ ಎಲ್ಲರೂ ಹೇಳ್ಕೋದಿರ್ತಾರೆ. ಬಟ್ ಅದೆಲ್ಲ ಎಡಿಟಿಂಗ್ ಅಂದ್ರೇ ಬೇರೆ. ಆ್ಯಕ್ಚುಲಿ PR ಸೌಂದರರಾಜ್ ಅಂದರೆ ಯಾರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನನಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಈಗ ಸಿಂಹಾದ್ರಿಯ ಸಿಂಹ ಆಗಿರ್ಬೋದು, ಸೂರ್ಯವಂಶ ಆಗಿರ್ಬೋದು, ಬುಲ್ಬುಲ್ ಆಗಿರ್ಬೋದು, ಅಕ್ರಾಸ್ 120 ಮೂವೀಸ್ನ ಎಡಿಟ್ ಮಾಡಿದ್ದಾರೆ. ಪ್ರೊಫೆಷ್ನಲ್ ಎಡಿಟರ್. ಆ್ಯಕ್ಚುಲಿ ಮೂವಿ ಫೀಲ್ಡಲ್ಲಿ ಎಡಿಟ್ ಮಾಡ್ತಿರೋ ಅವರು ಈಗ ಏನಾದರೂ ನಮ್ಮಂಥ ಜನಗಳಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದೇ ಒಂದು ಕನ್ಸಲ್ಲಿದ್ದವ್ರು ಓನಾಗಿ ಒಂದು ಎಡಿಟಿಂಗ್ ಕ್ಲಾಸಸ್ನ ಓಪನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಎಡಿಟಿಂಗ್ ಕ್ಲಾಸಸ್ ಓಪನ್ ಮಾಡಿರೋ ಉದ್ದೇಶ ಅಂದರೆ ಅವ್ರು ಕಲ್ತಿರೋವಂಥ ವಿದ್ಯೆ ಎಲ್ಲರಿಗೂ ಅಂದಬೇಕು ಅನ್ನೋದು ಒಂದೇ ಒಂದಿದೆ ಅಷ್ಟೇ. ಯಾವ್ಯಾವ ಸಾಫ್ಟ್ವೇರಿಂದ ಏನೇನು ಯೂಸಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾನು ಬರೀ ಪ್ರೀಮಿಯರ್ ಪ್ರೋ ಕಲಿಬೇಕಂತ ಬಂದಿದೆ. ಬಟ್ ಇವಾಗ ಬರೀ ಪ್ರೀಮಿಯರ್ ಪ್ರೋ ಜೊತೆಗೆ ಆಫ್ಟರ್ ಎಫೆಕ್ಟು ಮತ್ತು ಫೋಟೋಶಾಪ್ ಆಗಲಿ, ಡ್ಯಾವಿನ್ಸಿ ಆಗಲಿ, ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಅದು ನಂಗೆ ಎಡಿಟಿಂಗ್ ಅಂತ ಬಂದಾಗ ಏನೋ ನಾಲೆಡ್ಜ್ ಇಲ್ಲ ಅಂದರೆ ಕ್ಲೀನಾಗಿ ಕೂರಿಸ್ಕೊಂಡು ಈ ಥರ ಇರ್ತದೆ, ಎವ್ರಿ ಫ್ರೇಮಿಂಗ್ ಟು ಫ್ರೇಮಿಂಗು ಪ್ರತಿಯೊಂದೂ ಈ ಥರ ಇರ್ತದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ನಾವು ಎಡಿಟಿಂಗ್ ಹೇಳ್ಕೊಡುವಾಗ ಅವ್ರು ನಮಗೆ ಕೊಡ್ತಿರೋ ಪ್ರತಿಯೊಂದು ಕ್ಲಿಪ್ಪು ಮೂವಿ ಕ್ಲಿಪ್ಗಳೇ ಆಗಿದ್ದಾವೆ. ಬಟ್ ಇವ್ರು ನಮಗೆ ಕೊಡ್ತಿರೋ ಪ್ರತಿಯೊಂದು ಕ್ಲಿಪ್ಗೂ ಒಂದೊಂದು ಕಾನ್ಸೆಪ್ಟ್ ಇದ್ದಾವೆ. ಆ ಕಾನ್ಸೆಪ್ಟ್ನ ನಾವು ಕ್ರಿಯೇಟ್ ಮಾಡ್ಬೇಕು. ನಮ್ಮ ಕ್ರಿಯೇಟಿವಿಟಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಐಡಿಯಾಲಜಿನ ಮೈಂಡಿಗೆ ತುಂಬ್ತಿದ್ದಾರೆ. ತುಂಬ ಒಳ್ಳೆ ಟ್ರೈನರ್ಸ್ ಇದ್ದಾರೆ ಆಲ್ರೆಡಿ. ಅವರೆಲ್ಲ ಬೆಸ್ಟ್ ಟ್ರೈನರ್ಸು. ಕ್ಲೀನಾಗಿ ಏನು ಕೊಡ್ತಾರೆ, ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗುತ್ತೆ ಆ ಲ್ಯಾಂಗ್ವೇಜಲ್ಲೇ ಟ್ರೈನ್ ಮಾಡ್ತಾರೆ. ಯಾರಾದರೂ ಮೂವಿ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಆಸೆ ಇರೋರಾಗಲಿ, ಅಥವಾ ಎಡಿಟಿಂಗಲ್ಲಿ ಇನ್ನೂ ಅಪ್ಡೇಟ್ ಆಗಬೇಕು ಅಂತ ಆಸೆ ಇರೋರಾಗಲಿ, ಇಲ್ಲಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ.